ನಮಸ್ತೆ ಗೆಳೆಯರೇ, ಸೆಲ್ಫ್ ಡಿಫೆನ್ಸ್ ವಿತ್ ಭುವನೇಶ್ವರನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಳೆದ ವಾರದಂತೆ ಈ ವಾರದ ಒಂದು ಕಂಟೆಂಟ್ ಜೊತೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಸಮಾಜದ ಮಧ್ಯೆ ಹೆಣ್ಣು ಮಕ್ಕಳ ಅಥವಾ ಹಿರಿಯರ ಮೇಲೆ ಇರುವಂತಹ ಆಭರಣವನ್ನು ದೋಚುವಂಥದ್ದು ಅಥವಾ ಕದಿಯುವಂಥದ್ದು, ಈ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ನಾವು ಹೇಗೆ ಪಾರಾಗುವಂಥದ್ದು ತುಂಬ ಸುಲಭವಾದ ಒಂದು ಟೆಕ್ನಿಕನ್ನು ನಾನು ಇವತ್ತು ನಿಮಗೆ ಹೇಳಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಪ್ರೋತ್ಸಾಹ, ಒಂದೇ ವಿಡಿಯೋದಲ್ಲಿ ಸುಮಾರು 400 ಸಬ್ಸ್ಕ್ರೈಬರ್, 3000 ವ್ಯೂಸ್ ಕೊಟ್ಟಿರುವಂತಹ ತಮ್ಮೆಲ್ಲರ ಒಂದು ಪ್ರೋತ್ಸಾಹಕ್ಕೆ ಮತ್ತೆ ಈ ಎರಡನೇ ಕಂಟೆಂಟನ್ನು ಮಾಡಲಿಕ್ಕೆ ಒಂದು ಉತ್ಸಾಹ ಬಂದಿದೆ. ಚಿನ್ನವನ್ನು, ಮನುಷ್ಯನ ಪ್ರಾಣ, ಅದು ಪ್ರಾಣ ಚಿನ್ನಕ್ಕಿಂತ ದೊಡ್ಡದು ಅಂತ ಹೇಳುವಂತಹ ಒಂದು ಮಹತ್ವವನ್ನು ಕೊಡಬೇಕು. ಅದಕ್ಕೋಸ್ಕರ ಈ ಕಂಟೆಂಟ್ ನಿಮ್ಮ ಮುಂದೆ. ಕಳೆದ ವಾರ ಮಾಡಿದಾಗೆ ಈ ವಾರದ ಒಂದು ಹೊಸ ಟೆಕ್ನಿಕ್, ಜನರ ಜೀವನ ಅಥವಾ ಮನುಷ್ಯನ ಪ್ರಾಣ ಅದು ಚಿನ್ನಕ್ಕಿಂತ ದೊಡ್ಡದು ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿರಬೇಕು. ಅದಕ್ಕೆ ಇವತ್ತು ಉದಾಹರಣೆಗೆ ಸಮಾಜದ ಮಧ್ಯೆ ಚಿನ್ನವನ್ನು ಹೇಗೆ ಕಸಿತಾರೆ, ಹೀಗೆ ಕಸಿತಾರೆ ಅಲ್ವಾ? ಚಿನ್ನವನ್ನು ಹೀಗೆ, ಅಥವಾ ಬೈಕಿಂದ ಹೋಗ್ಬೇಕಾದ್ರೆ ಹಿಂಬದಿಯಿಂದ ಕಸಿಯುವಂಥದ್ದು, ಈ ತರ ಬೈಕಿಂದ. ಫಾರ್ ಎಕ್ಸಾಂಪಲ್, ನಾನು ಚಿನ್ನ ಕಟ್ಟಾಗಬಾರ್ದು ಅಂತೇಳಿ ಒಂದು ಐಡಿಯನ್ನು ಉಪಯೋಗಿಸ್ತಾ ಇದ್ದೀನಿ. ಈಗ ಚಿನ್ನವನ್ನು ಕದಿಬೇಕಾದ್ರೆ ಏನು ಬಳಸ್ಬೋದು? ಉದಾಹರಣೆಗೆ ಈಗ ಕೀಳ್ತಾ ಇದ್ದಾರೆ, ಏನ್ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದ್ಸರಿ ಅಭ್ಯಾಸ ಮಾಡೋಣ. ಚಿನ್ನವನ್ನು ಈಗ ಎಳೆದಾಗ ನಾವು ತುಂಬಾ ಸುಲಭ ಇದೆ. ನಾವು ಚಿನ್ನವನ್ನು ಕಿತ್ಕೊಳ್ಳೋ ಬದಲು ಎರಡು ಕೈಯನ್ನು ಬಲವಾಗಿ ಗಟ್ಟಿ ಮಾಡಿಕೊಂಡು ಇವರ ಕಿವಿಗೆ ಹೊಡೆದ್ರೆ ಆಯ್ತು. ನೋಡಿ, ಇಲ್ಲಿಗೆ ಕಿವಿಗೆ ಅಟ್ಯಾಕ್ ಆಯ್ತಾ, ಒಂದು ಈ ಅಟ್ಯಾಕ್ ಮಾಡ್ಬೋದು. ಎರಡನೇದು, ಎರಡು ಬೆರಳನ್ನು ಆಯುಧವನ್ನಾಗಿ ಬಳಸ್ಕೊಂಡು ಇವರ ಕೈ ಹಿಡ್ಕೊಳ್ಳುವಂಥದ್ದು, ಕ್ಯಾಚ್ ಅಟ್ಯಾಕ್ ಮಾಡುವಂಥದ್ದು. ಆದ್ರೆ ಚಿನ್ನ ಬಿಡಿಸ್ಕೊಳ್ಬೇಕಾದ್ರೆ ಒಂದು ಅಟ್ಯಾಕ್ ಇದು ಅಥವಾ ಎರಡು ಇದು. ಎಸ್, ನಾವಿವಾಗ ಅಭ್ಯಾಸವನ್ನೊಮ್ಮೆ ಮಾಡೋಣ. ಈಗ ಅದನ್ನು ತಪ್ಪಿಸುವ ಪ್ರಯೋಗ ಮಾಡ್ತಾರೆ. ಒನ್. ಎರಡನೇ ಉಪಾಯ, ಎಳಿಬೇಕು. ಕೈ ಕ್ಯಾಚ್ ಮಾಡಬೇಕು, ಕೈಯನ್ನಿಗೆ ಎಳ್ಕೊಳ್ಬೇಕು, ಕಣ್ಣಿಗೆ ಅಟ್ಯಾಕ್ ಮಾಡಬೇಕು. ರೆಡಿ? ಓಕೆ. ಎಸ್. ಈಗ ಹಿಂಬದಿಯಿಂದ ಹಿಡಿದ್ರು, ಹಿಂಬದಿಯಿಂದ ಆಯ್ತಾ, ಹಿಂಬದಿಯಿಂದ ಈಗ ಚಿನ್ನ ಹಿಡಿದ್ರು, ಎಳಿತಾ ಇದ್ದಾರೆ ಹಿಂಬದಿಯಿಂದ ಆಯ್ತಾ. ಹಿಂಬದಿಯಿಂದ ಹೇಗೆ ಏನ್ ಮಾಡ್ಬೇಕು? ತಿರುಗಬೇಕು, ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿ ಈಗ ಕಣ್ಣಿಗೆ ಚುಚ್ಚಬೇಕು, ರೊಟೇಟ್ ಕಣ್ಣಿಗೆ. ಎಸ್, ಗೊತ್ತಾಯ್ತಲ್ಲ? ಹೆಣ್ಣು ಮಕ್ಕಳ ಮಾಲೆ ಕಿತ್ಕೊಂಡಾಗ, ಚಿನ್ನದ ಸರ ಕಿತ್ಕೊಂಡಾಗ ಕಿವಿಗೆ ಅಟ್ಯಾಕ್ ಮಾಡ್ಬೋದು. ಎರಡನೇದು, ಚಿನ್ನ ಕಿತ್ಕೊಂಡಾಗ ಕೈ ಅಟ್ಯಾಕ್ ಹಿಡ್ಕೊಳ್ಳುವಂಥದ್ದು, ಕೈಯನ್ನು ಮಾಲೆ ಕಟ್ಟಾಗಬಾರ್ದು ಅಂತೇಳಿ ಕಣ್ಣಿಗೆ ಕುತ್ತುವಂಥದ್ದು, ಕಣ್ಣಿಗೆ ಚುಚ್ಚುವಂಥದ್ದು. ಎಸ್. ಎಸ್. ಓಕೆ, ಓಶ್ ಮಾಡಿ ಆ ಕಡೆ. ಓಶ್. ನಾವು ಇವಾಗಲೇ ನೋಡಿದ್ವಿ, ಏನೋ ಸರವನ್ನು ಕಿತ್ತಾಗ ಹೇಗೆ ನಾವು ತಪ್ಪಿಸ್ಕೊಳ್ಳುವಂಥದ್ದು, ಹೇಗೆ ಅದರಿಂದ ಪಾರಾಗುವಂಥದ್ದು ಅಂತ. ಈ ವಿಷಯವನ್ನು ನಾವು ಎಲ್ಲ ಹೆಣ್ಣು ಮಕ್ಕಳಿಗೆ, ತಾಯಂದಿರಿಗೆ ಇದನ್ನು ಆತ್ಮರಕ್ಷಣೆಗೋಸ್ಕರ ನಾವು ಇದನ್ನು ಬಳಸ್ಕೊಳ್ಬೇಕು. ನಮಗೆ ಗೊತ್ತಾದ್ರೆ ನಮ್ಮ ಮನೆಯಲ್ಲಿರುವ ತಂದೆ ತಾಯಿ ಅಥವಾ ಅಕ್ಕ ತಂಗಿಯಂದಿರಿಗೆ ಇದರ ವಿಚಾರವನ್ನು ಅವರಿಗೆ ಹೇಳಬೇಕು. ಈ ರೀತಿ ಒಂದು ವಿಡಿಯೋ ಇದೆ, ಇದನ್ನು ನಾವು ಎಲ್ಲ ಕಡೆ ಹೇಳುವಂಥದ್ದು ಅಥವಾ ಇದನ್ನು ಅವರ ಕೈಯಲ್ಲಿ ಒಂದ್ಸರಿ ಪ್ರಯೋಗವಾಗಿ ಮಾಡಿಸುವಂಥದ್ದು ತುಂಬ ಸುಲಭ ಇದೆ. ನಾವು ಅನೇಕ ಶಾಲೆಗಳಿರ್ಬೋದು ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಗಳಿರ್ಬೋದು, ಅಲ್ಲಿ ಇದನ್ನು ಅಭ್ಯಾಸವನ್ನಾಗಿ ನಾವು ಮಾಡ್ಬೋದು. ಈ ರೀತಿ ಈ ವಿಡಿಯೋವನ್ನು ಬಳಸಿಕೊಂಡು ಹೇಗೆ ನಾವು ಪಾರಾಗುವಂಥದ್ದು ಅಥವಾ ಹೇಗೆ ನಾವು ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಬೋದು ಅಂತಲ್ವ ಈ ವಿಡಿಯೋವನ್ನು ನಾವು ಉಪಯೋಗ ಮಾಡಿಕೊಂಡು ಅಥವಾ ಅವರಿಗೆ ಶಿಕ್ಷಣವನ್ನು ಕೊಡಬಹುದು. ಕಳೆದ ವಾರದ ವಿಡಿಯೋವನ್ನು ಎಲ್ಲ ವೀಕ್ಷಕರು ನೋಡಿದ್ದಾರೆ. ಸುಮಾರು ಒಂದು 3000 ಜನ ವೀಕ್ಷಕರು, ವ್ಯೂವರ್ಸ್ ಬಂದಿದೆ. ಆದರೆ ಸಬ್ಸ್ಕ್ರೈಬರ್ ಸಂಖ್ಯೆ ಕಡಿಮೆ ಇದೆ. ಅಂದ್ರೆ ತುಂಬಾ ಮಂದಿಗೆ ಅದರಲ್ಲಿ ಸಬ್ಸ್ಕ್ರೈಬರ್ ಹೇಗೆ ನಾನು ಅವರಿಗೆ ಸಪೋರ್ಟ್ ಮಾಡಬೇಕು, ಬೆಂಬಲಿಸಬೇಕು ಅಂತ ಹೇಳುವಂತ ವಿಷಯ ಗೊತ್ತಿರೋದಿದ್ದ ಕಾರಣ ಆ ವಿಡಿಯೋದ ಕೆಳಗಡೆನೆ ಒಂದು ಸಬ್ಸ್ಕ್ರೈಬರ್ ಅಂತ ಇರ್ತದೆ, ಆ ಬಟನ್ ಒತ್ತುವಂಥದ್ದು, ಬೆಲ್ ಬಟನ್ ಒತ್ತುವಂಥದ್ದು. ನಂತರ ಕಮೆಂಟ್, ಏನಾದರೂ ವಿಡಿಯೋದ ಬಗ್ಗೆ ಹೇಳಬೇಕು. ಸುಮಾರು 150 ಮಂದಿ ವಿಡಿಯೋದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದು ಒಳ್ಳೆಯ ಕೆಲಸ, ಸಮಾಜಕ್ಕೆ ಒಳ್ಳೆಯ ಉಪಯೋಗ ಆಗುವಂತ ಕೆಲಸ ಅಂತೇಳಿ. ಈ ತರ ಸಬ್ಸ್ಕ್ರೈಬರು ಮತ್ತೆ ಕಮೆಂಟ್ ಮೂಲಕ ನಾವು ಬೆಳಿಲಿಕ್ಕೆ ಬೆಂಬಲಿಸಿದಾಗೆ ಆಗ್ತದೆ. ತಮ್ಮೆಲ್ಲರ ಏನು ಸಬ್ಸ್ಕ್ರೈಬರ್ ಮತ್ತೆ ಕಮೆಂಟ್, ಇದು ತುಂಬಾ ನನಗೆ ಬೆಳಿಲಿಕ್ಕೆ ಮತ್ತೊಂದು ಕಂಟೆಂಟ್ ಮಾಡಲಿಕ್ಕೆ ಉತ್ಸಾಹ ಆಗ್ತದೆ. ನನ್ನ ಸೆಲ್ಫ್ ಡಿಫೆನ್ಸ್ ವಿತ್ ಭುವನೇಶ್ವರನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಮತ್ತೆ
ಬೆಲ್ ಬಟನ್ ಒತ್ತುವಂಥದ್ದು ಮತ್ತೆ ಲೈಕ್ ಕೊಡುವಂಥದ್ದು. ಈ ಮೂಲಕ ನನ್ನನ್ನು ಬೆಂಬಲಿಸಲಿಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳುತ್ತಾ ನನ್ನ ಒಂದೆರಡು ಈ ವಿಡಿಯೋಗಳಿಗೆ ಧನ್ಯವಾದವನ್ನು ಸಮರ್ಪಿಸ್ತೀನಿ.